ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೂರದಲ್ಲಿ ಕಾಣುವ ಫ್ಲಾಗ್ ಇದು ಒಮಾನ್ದು ಫ್ಲಾಗ್. ನನ್ನ ಕತ್ತಲೆ ಕಾಣಲಿಲ್ಲಲ್ಲ, ಇದು ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ. ಅದು ಮಗ ರೌಂಡ್ ಕಾಣ್ತಲ್ಲ, ಇದು ನನ್ನ ಹಿಂದೆ ಆಫೀಸ್ ಇದ್ದ. ನನ್ನ ಗಂಡ ಟೊಯೋಟಾ ಗ್ರೂಪ್ ಅಂದರೆ ಸೌತ್ ಬೌಂದು ಅಡಿಯಲ್ಲಿ ಬರ್ತದೆ ಇದು. ಸೊ ಇದರಲ್ಲೇ 1 ವರ್ಷ ಅವರು ಕೆಲಸ ಮಾಡಿದ್ರು. ಏನ್ ಮಿಸಸ್ ಕುಂದರ್ ಇವತ್ತು ರೋಡೇ ತೋರಿಸಿದ್ದೀರಾ ಅಂತ ಕೇಳ್ತೀರಾ? ಇವತ್ತು ಸಹ ನಾವು ಒಂದು ಲಾಂಗ್ ಜರ್ನಿ ಮಾಡ್ತಿದ್ದೇವೆ, ಒಂದು ತುಂಬ ಫೇಮಸ್ ಹಾಗೂ ಎಕ್ಸೈಟಿಂಗ್ ಸ್ಪಾಟಿಗೆ. ಆಯ್ತಾ, ನಿಮ್ಗೆಲ್ಲರಿಗೆ ಸಹ ತೋರಿಸ್ಲಿಕ್ಕೆ ಹೊರಟಿದ್ದೇವೆ. ಗುಡ್ಡೆಗಳ ನಡುವಲ್ಲಿ ನಿಮಗೆ ಇಂಥ ಗ್ರೀನರಿ ಕಾಣ್ಬೋದು. ಹೇಗಪ್ಪ ಇಂಥ ಗುಡ್ಡೆಗಳ ನಡುವಲ್ಲಿ ಗ್ರೀನರಿ ಅಂತ ಕೇಳ್ತೀರಾ? ನೀರು ಹೋಗುವ ಜಾಗ ಎಲ್ಲೆಲ್ಲಿ ಉಂಟಲ್ಲ ಅಲ್ಲೆಲ್ಲ ಗ್ರೀನರಿ ಇರ್ತದೆ. ಯಾಕಂದರೆ ಸ್ವಲ್ಪ ನೀರು ಉಳಿತದಲ್ಲ, ಅದರಿಂದಾಗಿ ಒಳ್ಳೆ ಗ್ರೀನರಿ ಇರ್ತದೆ. ಇದೆಂತ ಇಲ್ಲಿ ನನ್ನ ಫ್ರೆಂಡ್ ಸ್ಟೇ ಮಾಡ್ತಿದ್ದ ಒಳಗಿದೆ ಆಫೀಸ್ ಇದ್ದಲ್ಲಿ. ಒಳಗೆ ಹೋಗಿ ಫಸ್ಟ್ ಅವನಿಗೆ ಲೈಸೆನ್ಸ್ ಸಿಗೋದು ಅವನು ಪಿಕ್ ಮಾಡಿ ಬರ್ತಿದ್ದೆ. ಮತ್ತೆ ಲೈಸೆನ್ಸ್ ನಾಸು ಕೆಲಸ ಇಲ್ಲಿ ಬಂದು ಆಚೆ ಹೋಗ್ತಿರ್ತಿದ್ದೆ. ನಮ್ಮ ಅಡ್ಡೆ ಅಲ್ಲಿ ಇಲ್ಲಿ ಒಳಗಿರ್ತಿದ್ದ, ಈ ಸಿಟಿ ಒಳಗಿರ್ತಿದ್ದ. ಒಮಾನ್ ಅಂತೂ ಹೇಳುದೇ ಬೇಡ, ಎಂತ ಸೀನರಿ. ನೇಚರ್ ಇಸ್ ದ ಬೆಸ್ಟ್ ಥೆರಪಿ ಅಂತ ಹೇಳ್ತಾರಲ್ಲ. ಈ ರೋಡಲ್ಲಿ ಒಂದು ಪಾಸ್ ಆದರೆ ಸಾಕು, ಮಂಡಿಯಲ್ಲಿದ್ದ ಗಿರ್ಗಿಟಾದ ಟೆನ್ಷನ್ ಎಲ್ಲ ಹಾರಿ ಬಿಡ್ತದೆ. ಅಷ್ಟು ಖುಷಿ ಆಗ್ತದೆ. ಇಂಥ ಸೀನರಿ ಸಿಗುವಾಗ ಯಾರಿಗೆ ಖುಷಿ ಆಗುದಿಲ್ಲ? ಒಂದು ಸೈಕ್ಲೋನ್ ಹೊಡೆದಿದೆ ಕೊರಿಯಾದಿಗೆ ಮುಂಚೆ ಒಮ್ಮೆ. ಹೌದಾ? ಫುಲ್ ಸಿಟಿ ನೀರಲ್ಲಿ ಮುಳುಗಿದ್ದಾರೆ ಅಂತ. ಹೌದಾ? ಯಾಕೆಂದ್ರೆ ಸಿ ಲೆವೆಲ್ ಅಲ್ಲೇ ಉಂಟಂತ ಇಲ್ಲಿ. ಕೋಸ್ಟಲ್ ಬೆಲ್ಟ್ ಸಿ ಕಾಣ್ತದೆ ನೋಡಿ. ಇಲ್ಲಿ ದೂರದಲ್ಲಿ ಸಮುದ್ರ ಕಾಣ್ತಾ ಉಂಟು. ಒಮ್ಮೆ ಸೈಕ್ಲೋನ್ ಬಂದಿತ್ತಂತ ಇಲ್ಲಿ, ಆಗ ಇದು ಇಡೀ ಸಿಟಿ ನಾಶ ಆಗಿತ್ತು. ಮುಂಚೆ ಅಲ್ಲ, 2012 ಮುಂಚೆ. ಅವ್ರ ಪ್ಲಾನ್ ನಾನು ಇರುವಾಗಲೇ ಟಾಲ್ ಮಾಡಿದವ, ಟಾಲ್ ಪ್ಲಾಜಾದಾಗ. ಅದು ಸುಲ್ತಾನ್ ಹೇಳಿದ್ರಲ್ಲ, ನೋ ನೀಡ್ ಆಫ್ ಟಾಲ್ ಮಾಡ್ಲಿಕ್ಕೆ. ಹೌದಾ? ಇಡೀ ದೇಶದಲ್ಲಿ ಟಾಲ್ ಇಲ್ಲ ಅಲ್ಲ? ಗ್ರೇಟ್. ಅದು ಮಾಡಿದವರು ಟಾಲ್, ಬಟ್ ಆ ಟಾಲ್ ಅನ್ನು ಐ ಬಿಲೀವ್ ನನಗೆ ಹೇಳಿ ಗೊತ್ತು, ಫ್ರೆಂಡ್ಸ್ ಹೇಳಿದ್ರು ಅದು ಟಾಲ್ ಸುಲ್ತಾನ್ ತೆಗಿಸಿದ್ ಬೇಡ ಅಂತ ಹೇಳಿ. ಸುಲ್ತಾನ್ ಅಂದ್ರೆ ಇಲ್ಲಿಯ ಶೇಖ್. ಸುಲ್ತಾನ್ ಅಂದ್ರೆ ಇಲ್ಲಿಯ ಶೇಖ್. ಇವತ್ತು ನಾವೊಂದು ಸ್ಪೆಷಲ್ ಆದ ಜಾಗಕ್ಕೆ ಹೋಗ್ತಿದ್ದೇವೆ. ಆಯ್ತಾ, ಈ ಜಾಗದ ಹೆಸರು ವಾದಿ ಅಲ್ ಅರ್ಬೀನ್ ಅಂತಿಲಿ. ಈ ಜಾಗಕ್ಕೆ ಸಹ ಹೋಗ್ಲಿಕ್ಕೆ ತುಂಬಾನೇ ಆಫ್ ರೋಡಿಂಗ್ ಮಾಡ್ತಾ ಹೋಗ್ಬೇಕು. ಎಕ್ಸೈಟಿಂಗ್ ಆದ ಟ್ರಿಪ್, ಸ್ಕಿಪ್ ಮಾಡದೆ ನೋಡಿ. ಎಲ್ಲಿಂದ ಎಷ್ಟು ದೂರ ಉಂಟು? It is 13 kilometers inside. ವಾದಿ ಅಲ್ ಬೀನ್. ಬೀನ್ ಅಲ್ಲ, ಬೀನ್ ಅಲ್ಲ, ಅರ್ಬೀನ್. ಅರಬೀನ್. ಮಿಸ್ಟರ್ ಬೀನ್ ಕಮ್ಮಿ ನೋಡ್ಬೇಕು, ಸರಿ ಆಗ್ತದೆ. ನಾನು ಇಲ್ಲಿ ನೋಡ್ತೇನೆ. ವಾದಿ ಅಲ್ ಅರ್ಬೀನ್ 17 kilometers. ಅದು ವಾಲ್ಕೆನೋ ಇರಪ್ಟ್ ಆಗುವಾಗೆ ಕಾಣ್ತದಲ್ಲ. ಫುಲ್ ಮೋಡ ಕವರ್ ಆಗಿದೆ ಆ ಬೆಟ್ಟಗೆ. ರೋಡ್ ನೋಡಿ, ಕೆಳಗೆ ಹೋಗಿ ಮೇಲೆ ಬರೋದು. ಫುಲ್ ಕೆಳಗೆ ಹೋಗಿ ಮೇಲೆ ಬರೋದು. ನಾವೀಗ ಫುಲ್ ಕೆಳಗೆ ಹೋಗ್ತೇವೆ. ಕೆಳಗೆ ಹೋಗಿ ಮೇಲೆ ಬರೋದು ಫುಲ್. ಇದೊಂದು ಗೇಮ್ ಆಗಿ ಮಗ ನಿಂಗೆ, ಆಯ್ತಾ? ಯಾಕಮ್ಮ ಅಲ್ಲಮಮ್ಮ, ಸತ್ಯಮಮ್ಮ. ಕಲ್ಲು 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 ಇನ್ನು ಇಂಥ ರೋಡ್, ಡಾಮರ್ ರೋಡ್ ಇಲ್ಲ. ಆಯ್ತಾ, ಲೆಫ್ಟ್ ರೈಟ್ ಫ್ರೆಂಡ್ಸ್ ಕಮೆಂಟ್ ಮೂಲಕ ಹೇಳಿ. ಆಯ್ತಾ, ನಮ್ಮ ಗೂಗಲ್ ಮ್ಯಾಪ್ಸ್ ವರ್ಕ್ ಆಗ್ತಿಲ್ಲ. ಓ ದೇವರೇ, ಗುಂಡಿಗೆ ಕೊಂಡು ಹೋಗ್ತಿದ್ದಾಳೆ ನಮ್ಮನ್ನು. ಇಲ್ಲ, ಇದು ಜಸ್ಟ್ ಇದೇ ರೋಡ್, ಅಲ್ಲಿಗೆ ಹೋಗುದಾ ನನಗೆ ರೌಟ್. ಹೌದಾ? ಇಲ್ಲಿಂದ ಹೋಗಿ ಆಚೆಯಿಂದ ಹೋಗುವವರೆಗೆ ಆಚೆ ಹೋಗಿ ಅದು ಅಲ್ಲಿಂದ ಸೀದಾ ಹೋಗ್ತದ ಅಂತ. ಹೌದಾ? ಹೋಗೋಣ ಬನ್ನಿ. ಸೇಮ್ ರೋಡ್ ಅಲ್ಲಿ ನೋಡು. ಹೌದಾ? ಅಲ್ಲಿಂದ ಅಲ್ಲಿಗೆ ಸೀದಾ ಬಂತು, ಇದು ಇಲ್ಲಿಂದ ಬಂತು ಅಷ್ಟೇ. ದಿಸ್ ರೋಡ್ಸ್ ಸಮಥಿಂಗ್ ಲೈಕ್ ದಿಸ್. ಸೇಮ್ ರೋಡ್ ಇದೆ. ಹೋಗಿ ನೋಡೋಣ. ಹೋಗಿ ನೋಡು. ಹೋದಲ್ಲಿ ಹೋಗ್ತದೆ, ಎಲ್ಲಿ ಆಚೆ ಹೋಗ್ತದಲ್ಲ ರೋಡ್, ಸಾಕು.
ಇವರು ಬೇಕಂತಲೇ ನಂಗೆ ಹೇಳಿಲ್ಲವೇ ನಾ ಇಷ್ಟು ಕಷ್ಟ ರೋಡ್ ಅಂತೇಳಿ ಎದಾರ್ತಾನೆ. ಅಯ್ಯೋ 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 ಅಲ್ಲೆಲ್ಲ ನೋಡುವಾಗ ಹಾಟೆ ಮಾತಾಡ್ತಿಲ್ಲ. ಅಯ್ಯೋ ಮೆಲ್ಲ ಮಾರೆ ಮೆಲ್ಲ ಮೆಲ್ಲ. ಎಂತ ಗುಡ್ಡೆ ಮಾರೆ, ಎಲ್ಲಿ ನೋಡಿದ ಸಹ ಗುಡ್ಡೆ ಗುಡ್ಡೆ ಒಳಗೆ ಹೋಗ್ತಿದ್ದೆ ನಾವು. ಇವಳ್ದೊಂದು ರಾಗ ಗುಡ್ಡಯ್ಯ. ಅಯ್ಯೋ ನೀನು ಗಟ್ಟಿ ಹಿಡಿಯನ ಕಂಬಲ್ಲಿ. ಇಲ್ಲಿ ಸಹ ಚೀಸ್ ಅಂತೆ. ಚೀಸ್ ಅಲ್ಲ, ಇದು ತೆಂಗಿನೆಣ್ಣೆ. ಅಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಗುಡ್ಡೆದು ನಡುವಲ್ಲಿ ಹೋಗ್ತಿದ್ದೇವೆ, ಬೆಳೆದು ಚೀಸ್ ಅಂತ. ಸಮಯದ ಬರಲಿ ಹಾಗೆ ರೋಡ್ ಹಾಗೆ ಟೈರ್ ಗಾಡಿ ಹೋಗಿ 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 ಬಟ್ಟೆ. ಇದೊಂದು ವಾದಿ ಸ್ಟ್ರೀಮ್ ಕ್ರಾಸಿಂಗ್ ಇದೆ. ಅಂದ್ರೆ ಮಳೆ ಬಂದಾಗ ಇಲ್ಲಿಂದ ನೀರು ಹೋಗ್ತದೆ. ಹಾಗೆ ರೋಡ್ ಗಿಡ ಅಂತ ಇರುತ್ತೆ. ಇಲ್ಲಿ ಖಾಲಿ ಜನರಿಗೆ ಕ್ರಾಸ್ ಮಾಡ್ಲಿಕ್ಕಲ್ಲ, ನೀರು ಕ್ರಾಸ್ ಮಾಡ್ಲಿಕ್ಕೆ ಸಹ ಜಾಗ ಮಾಡಿ ಕೊಟ್ಟಿದ್ದಾರೆ. ಬಂದ ಮೇಲೆ ನಿಂಗೆ ಎದುರು ಬೋರ್ಡ್ ಮಾತ್ರ ಉಂಟು. ಓ ಹೌದಲ್ಲ, ಕರೆಕ್ಟ್ ಬಂದೇವು ನಾವು. ಲೆಫ್ಟ್ ಮಾತ್ರ, ಲೆಫ್ಟ್ ಟರ್ನ್ ಸ್ವಲ್ಪ ನೋಡು ಮೆಲ್ಲ. ಇನ್ನು ಸ್ವಲ್ಪ ಇದೆ, ಏನಾಗುತ್ತೆ ರಿಲ್ಯಾಕ್ಸ್ ಮಾಡು. ಸ್ವಾಮಿ ದೇವರೇ ಕಾಪಾಡಿ. ಓ ದೇವರೀಗ ಬಂದದ್ದು ಖಾಲಿ ಟ್ರೇಲರ ಇದು ನೋಡಿ ಮಾರೆ. ಓ ವಿಡಿಯೋ ಮತ್ತೆ ಮಾಡ್ತಾನೆ ಆಯ್ತು. ಈಗ ಸದ್ಯಕ್ಕೆ ಹಾರ್ಟ್ ಅನ್ನು ಕಂಟ್ರೋಲ್ ಮಾಡ್ತಾನೆ. ಪ್ರಾಪರ್ ಗಾಡಿ ಟು ಡ್ರೈವ್. ಹಾರ್ಟ್ ಹಿಡಿತಿದ್ಯಾ? ಹಿಡಿ ಮಗ, ನೀನೇ ಹಿಡಿಬೇಕಿದ್ದು. ಅದೆಲ್ಲೆಲ್ಲಿ ಚಲ್ಲಪಿಲ್ಲಿ ಆಗಿದೆ ಹಾರ್ಟ್. ಜಸ್ಟ್ ಒಂದು ಡೈವ್ ಆಯ್ತಾ? ಶೋಭೋ ಎಷ್ಟು ಡೀಪ್ ಉಂಟು. ಇಲ್ಲಿ ಫಾರ್ಮ್ ಉಂಟು, ಮೌಂಟೇನ್ ಗೋಟ್ಸ್ ಫಾರ್ಮ್. ಚಿಕ್ಕ ಹಳ್ಳಿ ಉಂಟು ಇಲ್ಲಿ. ಓ ಇಲ್ಲಿ ಕುರಿಗಳು ಇಲ್ಲೇ ಬಂದರೆ. ಅಯ್ಯೋ ಸೋ ಕ್ಯೂಟ್. ಇಲ್ಲಿ ತುಂಬಾ ಕುರಿ ಸಾಕ್ತಾರೆ, ಮೌಂಟೇನ್ ಗೋಟ್ಸ್. ಇಲ್ಲಿಯ ಲೋಕಲ್ ಜನರು. ಎಂತ ಗ್ರೀನರಿ ಮಾರೆ ಇಲ್ಲಿ. ಎಲ್ಲಿ ಮಾರೆ ವಾದಿ ಅಲ್ಬಿ ಮಾತ್ರ. ಒಳ್ಳೆ ಗಾಡಿ ಹೋಗ್ತಾ ಉಂಟು ನೋಡು. ಎಲ್ಲಿ ಉಂಟು ಮಾರೆ ವಾದಿ ಅಲ್ಬಿ. ಹಾಂ ಸಿಕ್ಕಿತ್ತಲ್ಲ, ಬಂತಲ್ಲ ಲೆಫ್ಟ್ ಅಲ್ಲಿ ನೋಡಿ ನೋಡಿ. ಓಕೆ, ಇಲ್ಲಿ ಒಂದು ಮನೆ ಸಹ ಉಂಟು. ಇವನಲ್ಲಿ ಅಲ್ಲಿಂದ ಅಲ್ಲಿ ಉಂಟು. ಒಳ್ಳೆ ಕಲ್ಟಿವೇಶನ್ ಮಾಡಿದಾರಲ್ಲ, ಅಲ್ಲಿ ನೀರು ಕಾಣ್ತಾ ಉಂಟು. ಇಲ್ಲಿ ನೀರು ಒಳ್ಳೆ ಉಂಟಲ್ಲ ಅಣ್ಣ, ಅದೆಲ್ಲ ಖರ್ಜೂರ ಮರ ಎಲ್ಲ. ಇಲ್ಲಿ ಒಂದು ಹಳತ್ತಾದ ಫೋರ್ಟ್ ಉಂಟು. ಈಗ ಅದರಲ್ಲಿ ಕಟ್ಟಿಗೆಲ್ಲ ಇಟ್ಟಿದ್ದಾರೆ. ನೋಡಿದ್ರೆ ಉಂಟಲ್ಲ ಜಾರ್ಡ್ ಡ್ರಾಪ್ ಅಂತ. ಹೌದಾ? ಅರಬಿಕ್ ಅಲ್ಲಿ ಬರ್ದಿದ್ದಾರೆ ಮಾರೆ, ನಮ್ಗೆ ಅರ್ಥ ಆಗುದಿಲ್ಲ. ಇದು ಇಲ್ದು ಕೆಲ್ದಾಗ ನಾನು ನೋಡಿ ಬರ್ತೇನೆ. ಅದು ಒಂದು ನಿಮಿಷ. ಓಕೆ ಓಕೆ. ಐ ಗೆಟ್ ಅನ್ ಐಡಿಯಾ ದಟ್. ದೇವರೇ, ಇಲ್ಲಿ ನಡಿಲಿಕ್ಕೆ ಸಮೇತ ಆಗುದಿಲ್ಲ ಅಂತ ರೋಡ್, ಜಾರ್ಮಂಡಿ ರೋಡ್. ಇದು ಇದೆಯಾ? ಸ್ಪಾಟ್ ಎಲ್ಲಿ ಉಂಟು ಅಂತ ಗೊತ್ತಾಗ್ತಿಲ್ಲ ಮಾರೆ. ಇದು ಎಂತ ಮಾಡಿದ್ದಾರೆ ಮಾರಿ ಸ್ಪಾಟ್ ಅನ್ನು. ಇಲ್ಲಿ ನೋಡಿ, ಕಡೆಗೆ ಕಾಣುದಿಲ್ಲ, ಕೆಳಗೆ ಇಳಿವ. ಇಲ್ಲಿ ಗಾಡಿ ನೋಡಿ, ನಿಂಗೆ ಇಲ್ಲಿ ನೋಡಿ ನೀನೇ ಹೇಳ್ತಿದ್ದು ಮೆಸ್ಮರೈಸಿಂಗ್ ವ್ಯೂ ಅದು. ನಂಬಲಿಕ್ಕೆ ಆಗುಲ್ಲ ಇದು ಕಲ್ಪ. ನೋಡಿ ಇಲ್ಲಿ ಇದೇ ಸ್ಪಾಟ್ ಹೇಳಿದ್ದು ನಾನು, ವಾಟರ್ ಫಾಲ್ಸ್. ವೆಲ್ಕಮ್ ಟು ವಾದಿ ಅಲ್ ಅರವಿ. ಡೀಪ್ ಅದು, ನಂಗೆ ಸ್ವಿಮ್ಮಿಂಗ್ ಯಾರಿಗೆ ಬರೋದಿಲ್ಲ. ಸ್ಟ್ರೀಮ್ ವಾಟರ್ ಇದು, ಸ್ಟ್ರೀಮ್ ವಾಟರ್. ಸೂಪರ್ ಆದ್ರ ಒಂದು ಕೆರೆಯ ಪಾಂಡ್ ಇದು. ತುಂಬ ಡೀಪ್ ಉಂಟು ಅಂತ ಹೇಳ್ತಾರೆ. ಕೆಲವರು ಇಲ್ಲಿ ಜಂಪ್ ಮಾಡಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾರೆ. ನಾವು ಸ್ವಿಮ್ಮರ್ಸ್ ಅಲ್ಲ, ನಮ್ಮ ಹತ್ರ ಒಂದು ಚಿಕ್ಕ ಸ್ವಿಮ್ಮರ್ ಉಂಟು. ಅವಳನ್ನು ಬಚಾವ್ ಮಾಡೋಳು, ನಮ್ಮನ್ನು ಬಚಾವ್ ಮಾಡ್ಲಿಕ್ಕೆ ಇಲ್ಲ. ಅಷ್ಟು ಅವಳು
ಹೈ ಲೆವೆಲ್ ಅಷ್ಟು ಕಲೀಲಿಲ್ಲ, ಇನ್ನೂ ಸಹ ಕಲಿಬೇಕು ಅವಳು. ಆದರೆ ಭಾರಿ ಒಳ್ಳೆಯ ಸ್ಪಾಟ್. ಇಷ್ಟು ಬೆಟ್ಟಗಳ ನಡುವಲ್ಲಿ ಒಂದು ನೀರ್ದು ಜಾಗ ಉಂಟಂತ ಹೇಳುವಾಗ ಅಚ್ಚೆ ಈ ಮರುಭೂಮಿಯಲ್ಲಿ ನೋಡಿದ್ರಾ ಮರುಭೂಮಿಯಲ್ಲಿ ಈಗ ನೀರಿಗೆ ನಂಬ್ತಿದ್ದಾನೆ. ಮೀನಕ್ಕ ಹೇಗಾಯ್ತು? ನನಗೆ ಖುಷಿ ಆಯಿತು. ಖುಷಿ ಆಯ್ತಾ? ಎಂಜಾಯ್ ಎಂಜಾಯ್. ಸೂಪರ್ ಆಯ್ತಾ? ನೋಡಿಯೇ ಸಂತೋಷ ಪಟ್ಟೆ. ಅಲ್ಲ ನೀರಲ್ಲಿ ನಡಿಬೋದು, ಬಟ್ ಜಾರ್ಬೋದು ಅಂತ ಆಗ್ತದಲ್ಲ ಕಲ್ಲೆಲ್ಲ. ನಡೆಯುವುದು ಅದು ಡೀಪ್, ಅದು ಡೈವ್ ಮಾಡ್ತಾರೆ. ಇಲ್ಲ ಆಚೆ 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 ಸ್ವಲ್ಪ ಅಷ್ಟು. ಈ ಮರುಭೂಮಿಯಲ್ಲಿ ಈ ಒಂದು ಗಿಡ ಆದರೆ ಸಹ ಹೋಪ್ಸ್ ಬಿಡಲಿಲ್ಲ ನೋಡಿ. ಈ ಗಿಡದಲ್ಲಿ ಸಹ ಹೂ ಉಂಟು. ಹಾಗೆ ನಾವು ಲೈಫಲ್ಲಿ ಸಹ ಎಷ್ಟು ಕಷ್ಟ ಬಂದರೆ ಸಹ ಹೋಪ್ಸ್ ಬಿಡಬಾರ್ದು. 10 ಬಾಗಿಲು ಮುಚ್ಚುವಾಗ ಒಂದು ಬಾಗಿಲು ಯಾವುದಾದ್ರೂ ದೇವರು ಓಪನ್ ಮಾಡಿಸ್ತಾರಲ್ಲ. ಕೈ ಕೊಡಿ. ಮೆಲ್ಲ 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 ಆಗ್ತದಾ? ಇಲ್ಲಿ ನಾವು ಇಬ್ಬರು ಸಹ ಬೀಳ್ತೇವೆ. ಓ ದೇವರೇ, ಇಲ್ಲಿ ಕೊಡಿ, ಕೈ ಕೊಡಿ ವೀನಕ್ಕ. ಹೋಗಿ ಮೆಲ್ಲ ಹೋಗಿ ವೀನಕ್ಕ. ನೀವು ಹೋಗಿ ವೀನಕ್ಕ ಕೈ ಕೊಡಿ, ಇಲ್ಲಿ ಕೊಡಿ. ಇವರೊಂದು ಕಲ್ಲಲ್ಲಿ ನಿಂತಿದಾರ, ಕಲ್ಲೇ ಮಾಡ್ತಾ ಉಂಟು. ಓ ದೇವರೇ, ಆಯ್ತು. ನಿಮ್ಮದು ಸ್ವಿಮ್ಮಿಂಗ್ ಆಯ್ತು ಏನ? ಶೂಸ್ ಚಂಡಿ ಅಲ್ಲ, ಶೂಸ್ ಇಟ್ಟು ಬಂದದ್ದು ಒಳ್ಳೆ ಆಯ್ತು. ಪ್ಯಾಂಟ್ ಚಂಡಿ. ಈ ಮರುಭೂಮಿ ಇಂಟೀರಿಯರಲ್ಲಿ ಸಹ ಒಂದು ವಾಶ್ರೂಮ್ ಮಾಡಿದ್ದಾರೆ ನೋಡಿ. ಬಂದವರು ಎಲ್ಲಿ ಯಾವ ಮರಕ್ಕೆ ಗೊಬ್ಬರ ಹಾಕೋದು ಬೇಡ ಅಂತೇಳಿ ಒಳ್ಳೇದಾದ ವಾಶ್ರೂಮ್ ಮಾಡಿದ್ದಾರೆ. ಇಲ್ಲಿ ಸರಿಯಾದ ರೋಡ್ಸ್ ಇಲ್ಲ, 4x4 ಗಾಡಿಯೇ ಬೇಕು. ಭಾರಿ ಕಷ್ಟ. ನಾರ್ಮಲ್ ಗಾಡಿ ಬಂದರೆ ಅಂತೂ ಅಂದರೆ ಹಾಳಾಗ್ತದೆ, ಗಾಡಿ ಹಾಳಾಗ್ತದೆ. ಒಬ್ಬರು ಬಂದರೆ ಸಿಡಂದವರು, ಅವ್ರಿಗೆ ಎಂತ ಅಂತೇಳಿ ಗೊತ್ತಿಲ್ಲ, ಸೀದಾ ಬಂದರೆ ಗಾಡಿ ಹಾಳಾಗ್ತದೆ. ತಂದರೆ ಸ್ವಲ್ಪ ದೊಡ್ಡ ಗಾಡಿ ತಂದರೆ 4x4 ಗಾಡಿ ತಂದರೆ ಅಟ್ಲೀಸ್ಟ್ ಒಳ್ಳೆಯಲ್ಲಿ ಬರ್ಬೋದು. ರೋಡ್ ಸರಿ ಇಲ್ಲ, ಮತ್ತು ನೆಟ್ವರ್ಕ್ ಇಲ್ಲ, ಯಾವ ಫುಡ್ ರೆಸ್ಟೋರೆಂಟ್ ಇಲ್ಲಿ ಇಲ್ಲ. ಆದರೆ ತುಂಬ ಪೀಸ್ ಉಂಟು ಇಲ್ಲಿ. ಪೀಸ್ ಎಂಬ ಅಂಶ ಇಲ್ಲಿ ಉಂಟು. ಸತ್ಯ, ಪೀಸ್ ಆಫ್ ಮೈಂಡ್. ಒಂದೊಂದು ಶಬ್ದ ಇಲ್ಲ ಇಲ್ಲಿ, ಎಲ್ಲ ಕಡೆ ಸೈಲೆಂಟ್. ಈಗ ಅವ್ರು ಗಾಡಿ ತರ್ತಾರೆ ನೀರಲ್ಲಿ. ವಿಡಿಯೋಗ್ರಾಫರ್ ಮಿಸಸ್ ಕುಂದರ್, ನಾನು ತೆಗಿತೇನೆ ವಿಡಿಯೋ, ಅದು ಸಹ ಹಾಕ್ತೇನೆ ಕ್ಲಿಪ್. ನೋಡಿ ಹೇಗೆ ಆಯಿತು ಕಮೆಂಟ್ ಮೂಲಕ ಹೇಳಿ. ವಿನಕ ಮೆಲ್ಲ, ಜಾರ್ಮಂಡಿಯಲ್ಲಿ ಡೂರ ಬರಬೇಡಿ. ಬನ್ನಿ. ಚಿಕ್ಕ ಹುಡುಗ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ, ಹಳ್ಳಿ ಹುಡುಗ. ಏನು ತೂಪುನು ಮೌಂಟೇನ್ ಗೋಟ್ಸ್ ನೋಡಿ ಅಂತ ಹೇಗಿರ್ತದೆ. ಇದರಲ್ಲಿಂದ ಸೊಪ್ಪು ತಿಂತಾ ಇರ್ತದೆ. ಎಂತ ಉಂಟು ಅರ್ಥ ಆಗಲ್ಲ ಈ ಸೊಪ್ಪಲ್ಲಿ. ಓಡಿತು ಮಗ. ಕಮ್ಮಲ್ಲಿ ಹತ್ರ ಹೊರಗೆ ಓಡಿದಾಳೆ. ಡ್ರೈವರ್ ಚೇಂಜ್. ಈಗ ಅವರಿಗೆ ಸ್ವಲ್ಪ ಆಫೀಸ್ ಕೆಲಸ ಬಂತು. ಲೇಡಿ ಡ್ರೈವರ್, ಲೆಟ್ಸ್ ಗೋ. ವೆಲ್ಕಮ್ ಟು ಪೆಬಲ್ಸ್ ಬೀಚ್ ಆಫ್ ಒಮಾನ್. ಒಂದು ಸುಂದರವಾದ ಬೀಚ್ ಆಯ್ತಾ. ಈ ಬೀಚಲ್ಲಿ, ಎಲ್ಲ ಬೀಚಲ್ಲಿ ನೀವು ನೋಡಿರ್ಬೋದು ಮರಳು ಇರ್ತದಲ್ಲ, ಅಂದರೆ ಸ್ಯಾಂಡ್ ಇರ್ತದಲ್ಲ. ಎಲ್ಲ ಬೀಚಲ್ಲಿ ಸ್ಯಾಂಡ್ ಕಾಮನ್, ಆದರೆ ಈ ಬೀಚಲ್ಲಿ ಸ್ಯಾಂಡ್ ಇಲ್ಲ. ಈ ಬೀಚಲ್ಲಿ ಸಿಗೋದು ಖಾಲಿ ಪೆಬಲ್ಸ್. ಇದು ಪೆಬಲ್ಸ್ ಬೀಚ್ ನೋಡಿ, ಎಲ್ಲ ಕಡೆ ಪೆಬಲ್ಸ್. ಮ್ಯಾನ್ ಮೇಡ್ ಅಲ್ಲ ಇದು ದೇವರ ಸೃಷ್ಟಿಯೇ ಹೀಗೆ. ಎಲ್ಲ ಕಡೆ ಪೆಬಲ್ಸ್. ಇದಕ್ಕೆ ಕರೆಯುವುದು ಪೆಬಲ್ಸ್ ಬೀಚ್.
ಎಲ್ಲ ಕಡೆ ಪೆಬಲ್ಸ್. ತುಂಬ ಜನರು ಇಲ್ಲಿ ಬಂದು ಕ್ಯಾಂಪಿಂಗ್ ಎಲ್ಲ ಮಾಡ್ತಾರೆ ನೋಡಿ. ಇದೆಲ್ಲ ಟೆಂಟ್ಸ್ ಹಾಕಿದ್ದು ಕ್ಯಾಂಪಿಂಗ್ ಮಾಡ್ತಿದ್ದಾರೆ. ಇಲ್ಲಿ ಈಗ ಟೆಂಟ್ಸ್ ಉಂಟು. ಇಲ್ಲಿ ಕೂತ್ಕೊಂಡು ಅಡಿಗೆ ಎಲ್ಲ ಮಾಡ್ಬೋದು. ಒಳಗೆ ಕೂತ್ಕೊಂಡು ಅಡಿಗೆ ಮಾಡ್ಬೋದು. ಒಂದು ಬೆಂಚ್ ಉಂಟು. ಒಳ್ಳೆ ಫ್ಲೋರಿಂಗ್ಸು ಉಂಟು ನೋಡಿ, ಸಿಮೆಂಟ್ ಹಾಕಿದ ಫ್ಲೋರಿಂಗ್. ಇಲ್ಲಿ ಕೂತ್ಕೊಂಡು ಅಡಿಗೆ ಮಾಡ್ಬೋದು. ವೀಣಕ್ಕ ಇಂಥ ಬೀಚ್ ನೋಡಿದ್ದೀರಾ? ಇಲ್ಲ ಅಲ್ಲ, ಇಲ್ಲಿ ಮರಳಿಲ್ಲ, ಖಾಲಿ ಪೆಬಲ್ಸ್. ಎಲ್ಲ ಕಡೆ ಪೆಬಲ್ಸ್ ನೋಡಿ. ಅಲ್ಲೆಲ್ಲ ನೋಡಿ, ಎಲ್ಲ ಕಡೆ ಪೆಬಲ್ಸ್. ನಾನು ಈ ಬೀಚಿಗೆ ಬಂದಿದ್ದೇನೆ 6 ವರ್ಷ ಮುಂಚೆ. ಆದರೆ ವೀಣಕ್ಕ ಹಾಗೂ ಕಿಯಾರಾ ಫಸ್ಟ್ ಟೈಮ್ ಬರೋದು ಇದು ಬೀಚಿಗೆ. ಪೆಬಲ್ಸ್ ಬೀಚ್ ಸೂಪರ್ ಅಲ್ಲ. ಇದು ಯಾವುದು ಸಹ ಮ್ಯಾನ್ ಮೇಡ್ ಅಲ್ಲ, ಅಂದರೆ ಲಾರಿಯಿಂದ ತಂದು ಪೆಬಲ್ಸ್ ಹಾಕಿದಲ್ಲ. ಇದೆಲ್ಲ ನೇಚರೇ, ದೇವರ ಸೃಷ್ಟಿಯೇ ಹೀಗೆ. ಚಟ್ನಿಗೆ ಗುದ್ದುತ್ತಾ ಇದ್ದಾಳೆ ಅವಳು. ಎಂತ ಚಟ್ನಿ ಮಗ? ಕೊತ್ತಂಬರಿಯಾ? ಟೊಮೆಟೊ ಚಟ್ನಿಯಾ? ಬೆಳಿಗ್ಗೆ ಶುರು ಮಾಡಿದ್ಯಾ? ವೀಣಕ್ಕ ನಂಗೆ ಗಿಫ್ಟ್ ತಂದರೆ ಅತಿ ದೊಡ್ಡವಾದ ಪೆಬಲ್ ಕಲ್ಲು. ಬ್ರೇಕ್ ಡಾನ್ಸ್ ಆಗ್ತಾ ಉಂಟು. ನೀನೇನ ಚಟ್ನಿ ಮಾಡೋದು? ಕಡಲು ಕಲರ್ ನೋಡಿ ಅಂತೆ, ಲೈಟ್ ಬ್ಲೂ ಆಗಿ ಭಾರಿ ಚಂದ. ಕಡಲು ಕ್ಲೀನ್ ಸಹ ಉಂಟು, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಇವರು ಇಲ್ಲಿ ಪೆಬಲ್ಸ್ ಕಮ್ಮಿ ಉಂಟಲ್ಲ, ಪೆಬಲ್ಸ್ ಹಾಕ್ತಾ ಇದ್ದಾರೆ. ಇವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಪೆಬಲ್ಸ್ ಹಾಕಲಿಕ್ಕೆ. ಊಟವ ನಾವೆಂತ ಪೆಬಲ್ಸ್ ತಿನ್ನುದಾ? ನಾವು ಪಾರಿವಾಳ ಈಯೇ ತಿನ್ನ ಅಂತ ಹೇಳ್ಬೋದು ಪೆಬಲ್ಸ್. ನೀನೆಲ್ಲಿ ಅನ್ನ ಕಲ್ಲನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದಿ ಅಕ್ಕ? ಇಲ್ಲಿ ಕಲ್ಲು ರೇಸ್ ಆಗ್ತಾ ಉಂಟು. ಕಿಯಾ, ಈ ವಿಡಿಯೋ ತುಂಬ ಲೆಂತಿ ಆಗುವ ಕಾರಣ ಇಲ್ಲೇ ಕಟ್ ಮಾಡ್ತೇನೆ ಆಯ್ತಾ. ಇನ್ನೂ ಈ ವ್ಲಾಗ್ ಇನ್ನೂ ಸಹ ಕಂಟಿನ್ಯೂ ಆಗ್ತದೆ. ಇನ್ನು ಕೆಲವು ಪ್ಲೇಸಸ್ಗೆ ಹೋಗ್ತೇವೆ. ತುಂಬ ಉದ್ದ ಆಗುವ ಕಾರಣ ಇಲ್ಲೇ ಕಟ್ ಮಾಡ್ತೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ. ಅಷ್ಟೇ, ಟೇಕ್ ಕೇರ್, ಬಾಯ್ ಬಾಯ್. ವ್ಲಾಗ್ ಎಂಡ್ ಮಾಡುವ ಮುಂಚೆ ಕಿಯಾರ ಹತ್ರ ಬರ್ಡೇ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಒಬ್ಬರು. ನಬೀಲ್ ನಫೀನಾ ಬರ್ಡೇ, 4th ಬರ್ಡೇ. ಹ್ಯಾಪಿ ಬರ್ಡೇ ನಬೀಲ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ವಿಶ್ ಮಾಡು ಮಗ. Happy birthday to you. Happy birthday to you. Happy birthday, happy birthday, happy birthday to you. Happy birthday, God bless you.